Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ದೂರು ನೀಡಿದರೆ ಎಚ್ಚರ ಎಂಬ ಸಂದೇಶವನ್ನ ಒಂದು ವಾರ್ನಿಂಗ್ ಅನ್ನ ಆಕೆಗೆ ರವಾನಿಸಲಾಗಿದೆ. ಮಹಿಳೆ ಪೊಲೀಸರಿಗೆ ದೂರು ನೀಡಿದಂತೆ ಕಿಡ್ನಾಪ್ ಮಾಡಲಾಗಿದೆ ಅನ್ನೋದು SIT SPP BN ಜಗದೀಶ್ ಅವರ ವಾದ. ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಎಚ್ಚರ ಅಂತ ಹೇಳಿ ಆಕೆಗೆ ಭಯಪಡಿಸಲಾಗಿದೆ ಅನ್ನೋ ಒಂದು ವಿಚಾರ ಕೂಡ ಈಗ ಬರ್ತಾ ಇದೆ. ಪೊಲೀಸರಿಗೆ ದೂರು ಕೊಡದ ಹಾಗೆ ಆಕೆಯನ್ನು ತಡೆಯೋದಕ್ಕೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಲಿದೆ. ಒಂದು ವೇಳೆ ಏನಾದರೂ ಇಲ್ಲ ಬೇಲ್ ರಿಜೆಕ್ಟೆಡ್ ಅಂತ ಆದರೆ SITಯ ಸುಪರ್ದಿಗೆ ಹೋಗಬೇಕಾಗುತ್ತೆ ರೇವಣ್ಣ. ಮುಂದೆ ಏನೇನೆಲ್ಲ ಇನ್ವೆಸ್ಟಿಗೇಷನ್ಗಳಾಗಲಿದೆ ಅವರ ಕಂಟ್ರೋಲ್ನಲ್ಲಿ ಇರ್ತಾರೆ ಅವರು. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಎಲ್ಲರೂ ಕೂಡ ಭಾಳ ಕುತೂಹಲದಿಂದ ಕಾಯ್ತಿರುವಂಥ ಸಂದರ್ಭ ಇದು. ಏನಾಗ್ಬೋದು ಫೈನಲಿ ನ್ಯಾಯಾಧೀಶರು ಇಬ್ಬರ ವಾದವನ್ನ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಆಲಿಸಿದ ನಂತರ ಅರೆಸ್ಟ್ ಮಾಡುವಂಥದ್ದು ಸೂಕ್ತನಾ ಅಥವಾ ಜಾಮೀನು ಕೊಡಬಹುದಾ ಅನ್ನೋದ್ರ ಬಗ್ಗೆ ತೀರ್ಪು ಪ್ರಕಟ ಆಗಲಿ. ಇನ್ನು ರೇವಣ್ಣ ರಾಜಕೀಯವಾಗಿ ಆರ್ಥಿಕವಾಗಿ ಬಲಾಢ್ಯರಿದ್ದಾರೆ. ಹೀಗಾಗಿ ಆಕೆಯನ್ನ ಅಪಹರಣ ಮಾಡಿರಬಹುದು. ಬಿಹಾರದಲ್ಲಿ ನಡೀತಿದ್ದ ಘಟನೆ ಇಲ್ಲಿ ನಡೀತಾ ಇದೆ. ಇನ್ನು ಯಾವುದಾದ್ರೂ ಮಹಿಳೆಗೆ ನಡೆದಿದೆಯೋ ತಿಳಿಬೇಕಿದೆ. ಬರೀ ಈ ಮಹಿಳೆ ಮಾತ್ರನಾ ಅಥವಾ ಬೇರೆ ಯಾರಾದರೂ ಇಂಥದ್ದೇ ಒಂದು ಭಯದಲ್ಲಿ ಇದ್ದಾರಾ, ಕಾಣೆ ಆಗಿದ್ದಾರಾ? ಇದೆಲ್ಲದರ ಬಗ್ಗೆ ಕೂಡ ಇನ್ನಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಯಾಕಂದರೆ ವಿಡಿಯೋದಲ್ಲಿರುವಂಥ ಮಹಿಳೆಯರ ಸಂಖ್ಯೆ ಬಹಳ ಹೆಚ್ಚಿದೆ. ಅವರಲ್ಲಿ ಯಾರ್ಯಾರ ಪರಿಸ್ಥಿತಿ ಏನಿದೆ ಇದೆಲ್ಲದರ ಬಗ್ಗೆ ಕೂಡ ವಿವರವಾಗಿ ನಾವು ಕೂಡ ತಿಳಿಬೇಕಾಗಿದೆ. ಬಿಹಾರದಲ್ಲಿ ನಡೀತಿದ್ದಂಥ ಘಟನೆಗಳು ಇಲ್ಲಾಗ್ತಾ ಇವೆ. ಇನ್ನೂ ಯಾವುದಾದ್ರೂ ಮಹಿಳೆಗೆ ಇಂಥದ್ದೇ ಆಗಿದೆಯೋ ಅದರ ಬಗ್ಗೆ ನಾವು ತಿಳಿಬೇಕಾಗಿದೆ ಅಂತ ಈಗ SIT SPP BN ಜಗದೀಶ್ ವಾದ ಮಂಡಿಸ್ತಾ ಇದ್ದಾರೆ. ರೇವಣ್ಣ ಅವರು ಆರ್ಥಿಕವಾಗಿ ರಾಜಕೀಯವಾಗಿ ಬಹಳ ಒಂದು ಪ್ರಭಾವ ಇರುವಂತವರು, ಬಲಾಢ್ಯರಿದ್ದಾರೆ. ಆ ಕಾರಣದಿಂದಾಗಿ ಆಕೆಯನ್ನ ಅಪಹರಣ ಮಾಡಿರಬಹುದು. ಹಾಗೆ ಬಿಹಾರದಲ್ಲಿ ನಡೀತಿದ್ದಂತಹ ಘಟನೆ ಇಲ್ಲಿ ನಡೆದಿದೆ ಅಂತ ಕೂಡ ವಾದ ಮಂಡನೆಯಲ್ಲಿ SITಯ SPP ಈಗ ತಿಳಿಸ್ತಿದ್ದಾರೆ. ಇನ್ಯಾವುದಾದ್ರೂ ಮಹಿಳೆಯರಿಗೆ ಈ ಥರ ಆಗಿದೆಯಾ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗಿದೆ. ಇದು ಈಕೆಗೆ ಮಾತ್ರನಾ ಅಥವಾ ಇನ್ನೂ ಇಂಥ ಕೇಸ್ಗಳಿದೆಯಾ? ಯಾರಾದರೂ ಧೈರ್ಯ ಮಾಡಿ ಮುಂದೆ ಅವರ ಫ್ಯಾಮಿಲಿ ಅವರು ಏನಾದರೂ ಬಂದು ಹೇಳಬಹುದು. ಇದೇ ರೀತಿ ಬೇರೆಯವ್ರನ್ನೇನಾದರೂ ಬಾಯಿ ಮುಚ್ಚೋಕೆ ಪ್ರಯತ್ನ ಪಡ್ತಿದ್ದಾರಾ ಅನ್ನೋದು. ಮಹಿಳೆಯನ್ನು ಕರೆತಂದು ಆಕೆಯ ಹೇಳಿಕೆಯನ್ನ ಪಡಿಬೇಕಾಗಿದೆ. ರೇವಣ್ಣ ವಿಚಾರಣೆಗೆ ಒಳಪಡಿಸದೆ ಆಕೆಯನ್ನು ಹುಡುಕಿ ಹೇಳಿಕೆ ಪಡೆಯಲು ಆಗೋದಿಲ್ಲ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. SIT SPP BN ಜಗದೀಶ್ ವಾದ ಮಂಡನೆ. ರೇವಣ್ಣ ಅವ್ರನ್ನ ಫ್ರೀ ಬಿಟ್ಟು ಬೇಲ್ ಕೊಟ್ಟು ಆಕೆಯನ್ನು ಹುಡುಕುವಂಥದ್ದು ಕೂಡ ಕಷ್ಟ ಆಗಬಹುದು. ಇವರ ಪ್ರಭಾವ ಹೆಚ್ಚಾಗಿರುವಂತಹ ಕಾರಣ SIT SPP ಹೇಳಿಕೆಗೆ ರೇವಣ್ಣ ಪರವಾಗಿ ಇರುವಂಥವರು ಕೂಡ ಬಿಹಾರಕ್ಕೆ ಹೋಲಿಸಿ ರಾಜಕೀಯ ಉಪನ್ಯಾಸ ಮಾಡ್ತಿದ್ದಾರೆ ಅಂತ ರೇವಣ್ಣ ಪರ ವಕೀಲರು ಹೇಳ್ತಿದ್ದಾರೆ. SPP ವಾದಕ್ಕೆ ರೇವಣ್ಣ ಪರ ವಕೀಲರಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. SIT SPP ಹೇಳಿಕೆಗೆ ರೇವಣ್ಣ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇಲ್ಲಾಗಿರುವಂತಹ ಘಟನೆಗೆ ಯಾಕೆ ಬಿಹಾರಕ್ಕೆಲ್ಲ ಹೋಲಿಸಬೇಕು, ಯಾಕೆ ಪೊಲಿಟಿಕಲ್ ಲೆಕ್ಚರ್ ಕೊಡಬೇಕು ಅಂತ SPP ವಾದಕ್ಕೆ ರೇವಣ್ಣ ಪರ ವಕೀಲರಿಂದ ಆಕ್ಷೇಪ ವ್ಯಕ್ತವಾಗಿದೆ. ಕರ್ನಾಟಕದಲ್ಲಾಗಿರುವಂತಹ ಘಟನೆ ಇಲ್ಲಿನ ಬಗ್ಗೆ ಮಾತಾಡಿ ಯಾಕೆ ಸುಮ್ಮನೆ ಬಿಹಾರದ ಘಟನೆಗೆಲ್ಲ ಹೋಲಿಸ್ತೀರಿ ಅಂತೇಳಿ ಈಗ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರೇವಣ್ಣ ಪರ ವಕೀಲ್. SPP ವಾದ ಬಿಹಾರದ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂತ್ರಸ್ತೆ ಮಗ ನೀಡಿರುವಂತಹ ದೂರು ನಿಘಂಟಲ್ಲ ಅಂತ ಕೂಡ ತಿಳಿಸಲಾಗಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.